ಸುಂದರಿ ಸುಂದರಿ. ಅಜ್ಜಿ, ಏನಾದರೂ ಐಡಿಯಾ ಇದೆಯಾ? ಇಲ್ಲ ಕಣೋ, ಏನು ಐಡಿಯಾ ಬರ್ತಿಲ್ಲ. ಶೇ, ಎಲ್ಲ ಲಾಸ್ಟ್ ಮೂಮೆಂಟ್ ಶಾಕ್ಗಳೇ. ಅಲ್ಲ ಅಜ್ಜಿ, ಆ ಸುಂದರಿನ ಆಫೀಸಿಗೆ ಕರ್ಕೊಂಡೋಗಿ ಏನಂತ ಪರಿಚಯ ಮಾಡಿಸ್ಲಿ? ಅವಳು ನನ್ನ ಹೆಂಡತಿ ಅಂತಾನ? ನೋ ವೇ. ಆಫೀಸಲ್ಲಿ ಎಲ್ರು ಬೈಕೊಳ್ಳಲ್ವಾ ನಮ್ಮ ಬಾಸ್ಗೇನೋ ದೊಡ್ಡ ರೋಗ ಬಂದಿದೆ ಅಂತ? ಏನೋ ನಿಮ್ಮ ಅಪ್ಪನ ಗೋಳುಲೆ ಮಗನ್ ವಿರುದ್ಧ ಈ ರೇಂಜಲ್ಲಿ ವಾದ ಮಾಡ್ತಿದ್ದಾರೆ ಅಂತ ಗೊತ್ತಿರ್ಲಿಲ್ಲ. ನನ್ನ ಜೀವನನೇ ಮ್ಯಾಚ್ ಫಿಕ್ಸಿಂಗ್ ತರ ಆಗೋಗಿದೆ. ಮುಂದೆ ಫ್ಯೂಚರಲ್ಲಿ ಏನಾಗುತ್ತಂತ ಅಪ್ಪನೇ ಡಿಸಿಷನ್ ತಗೋತಾರೆ, ಆಮೇಲೆ ಒಂದೊಂದು ಡಿಸಿಷನ್ನ ಸರ್ಪ್ರೈಸ್ ತರ ಕೊಡ್ತಾರೆ. ಒಂದು ಐಡಿಯಾ ಬರ್ತಿದೆ. ಏನದು? ಈಗ ಮಾಡಿದ್ರೆ ಹೇಗೆ? ಏನೋ ಬಾಯ್ಲಿ. ಹೆಂಗೆ? ಓಹೋ, ಏನ್ ಐಡಿಯಾ ಅಜ್ಜಿ? ಮಾಸ್ಟರ್ ಮೈದೈಸೆ ನೋಡು, ಅವಳು ಇರೋ ಕಡೆ ನೀನಿರೋದೇ ಬೇಡ ಅಷ್ಟೇ. ಡನ್ ಅಜ್ಜಿ, ಇನ್ ಮುಂದೆ ಹೀಗೆ ತಲೆ ಓಡಿಸ್ತಾ ಇರು. ನಮ್ಮಪ್ಪ ಏನೇ ಸಮಸ್ಯೆ ತಂದ್ರು ಟಕ್ಕಂತ ಸೊಲ್ಯೂಷನ್ ಕೊಟ್ಬಿಡು. ಡೀಲ್ ಮಗ. ಮಾಧವ, ಇವತ್ತು ಅವರು ನನ್ನನ್ನು ಆಫೀಸಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿ ಎಲ್ರಿಗೂ ನನ್ನನ್ನ ಪರಿಚಯ ಮಾಡಿಸ್ತಾರಂತೆ. ನೀನು ಯಾವಾಗ್ಲೂ ಅವ್ರ ಆಫೀಸ್ ಟೇಬಲ್ ಮೇಲೇನೆ ಇರ್ಬೇಕು. ಅವ್ರು ಏನೇ ಕೆಲಸ ಮಾಡಿದ್ರು ಅದರಲ್ಲಿ ಗೆಲುವನ್ನ ನೋಡ್ಬೇಕು. ಅವ್ರು ಯಾವತ್ತೂ ಸೋಲ್ಬಾರ್ದು, ಆದ್ರೆ ನನ್ನ ವಿಷಯದಲ್ಲಿ ಮಾತ್ರ ಸೋಲ್ಬೇಕು. ಅವರು ನನ್ನವ್ರಾಗ್ಬೇಕು. ಅವ್ರ ಮನಸ್ಸನ್ನ ಬದಲಾಯಿಸು ಕೃಷ್ಣ. ಯಾವ ಋಣಾನೋ ಬಂಧಾನೋ ಏನೋ, ಇಷ್ಟ ಇತ್ತೋ ಇಲ್ವೋ, ನಮ್ಮಿಬ್ಬರನ್ನು ಗಂಡ ಹೆಂಡತಿಯಾಗಿ ಮಾಡಿದ್ಯಾ. ನಮ್ ಸಂಬಂಧ ಯಾವಾಗ್ಲೂ ಶಾಶ್ವತವಾಗಿ ಉಳ್ಕೊಳ್ಳೋ ಹಾಗೆ ಮಾಡಪ್ಪ. ಸುಂದ್ರಿ, ತಯಾರಾದ್ಯೇ? ಓ, ಮದ್ವೆ ಆದ್ಮೇಕುವೆ ಮಾಧವನ್ ಜೊತೆ ಮಾತಾಡೋ ಅಭ್ಯಾಸ ಬಿಟ್ಟಿಲ್ವೇ ನೀನು? ನೋಡಮ್ಮಿ, ಅಳಿಯಂದ್ರು ನಿನ್ನ ಆಫೀಸು ಕರ್ಕೊಂಡು ಹೋಯ್ತವ್ರೆ. ಅಲ್ಲಿ ಹೊಸಿ ಗಂಭೀರವಾಗಿರ್ಬೇಕು, ಅಳಿಯಂದ್ರು ಜೊತೆನೇ ಇರ್ಬೇಕು. ನಾವ್ ಅನ್ಕಣಂಗೆ ಪಟ್ನ ಪುಟ್ಟಾಗಿಲ್ಲ ಕಣಮ್ಮಿ, ಬೋ ದೊಡ್ಡದಾಗದೆ. ಹುಷಾರು. ಮಲ್ಲಿಕಾ, ನಮ್ ಸುಂದ್ರಿ ಏನ್ ಚಿಕ್ಕ ಮಗುನಾ? ಸುಂದ್ರಿ, ಅಳಿಯಂದ್ರು ಆಫೀಸ್ ಮುಗಿಸ್ಕೊಂಡು ಹೋಟೆಲ್ಗೋ ಅಲ್ಲಿಗೋ ಇಲ್ಲಿಗೋ ಕರ್ಕೊಂಡು ಹೋಗ್ಬೋದು. ಅದು ಬೇಡ ಇದು ಬೇಡ ಅಂತ ಹೇಳ್ದೆ ಅವ್ರ ಮನ್ಸಿಗೆ ಸಂತೋಷ ಆಗೋ ಹಾಗೆ ನಡ್ಕೋ. ಏನು ಇಲ್ ತಿರ್ಗಮ್ಮಿ. ಓ, ಏನ್ ಪಸಂದ ಕಾಣ್ತೀಯವ. ನನ್ ದೃಷ್ಟಿನೇ ತಾಕ್ತೈತೆ. ನಡಿ ನಡಿ, ಅವ್ರು ಕಾಯ್ತಾವ್ರೆ, ತಡ ಆಯ್ತೈತೆ. ಉಸಿರು ಇರುವ ಕೊನೆಯವರೆಗೂ ಇರಲೇಬೇಕು ನನ್ನ ಜೊತೆಗೆ. ನನ್ನನ್ನು ಪ್ರೀತಿಸೋ ಒಂದು ಬಾರಿ, ನಿನ್ನೆಲ್ಲ ಪ್ರೀತಿಯ ನನಗೆ ತೋರಿ. ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ? ಸಾಲುತ್ತಿಲ್ಲವೇ? ನಿಮ್ಗೆ ಕಷ್ಟ ಆಗ್ತಿದ್ರೆ ಆಫೀಸಿಗೆ ಹೋಗೋದು ಬೇಡ. ಕಷ್ಟನೇ. ನನ್ಗೂ ಆಫೀಸ್ ಹೋಗೋಕೆ ಏನೋ ಮನ್ಸಿಲ್ಲ. ಬಟ್
ನಿನ್ಗೆ ಮಾವ ಆಗಿರೋ ವ್ಯಕ್ತಿ ಇದಾರಲ್ಲ, ಅಂದ್ರೆ ನಮ್ಮಪ್ಪ, ಅವರೊಪ್ಪಲ್ಲ. ಒಂದು ಕೆಲಸ ಮಾಡು, ಅವ್ರಿಗೆ ಕಾಲ್ ಮಾಡಿ ಕೇಳು, ಇವಾಗ ನಾನು ಎಲ್ಲಿದ್ದೀನಿ, ಆಫೀಸಿಗೆ ಎಷ್ಟೊತ್ತಿಗೆ ರೀಚ್ ಆಗ್ತೀನಿ ಎಲ್ಲ ಗೊತ್ತಿರತ್ತೆ. CCTV ಥರ ನನ್ನ ಮೇಲೆ ಕಣ್ಣಿಟ್ಟಿರ್ತಾರೆ. ಅಜ್ಜಿ ಹೇಳ್ದಂಗೆ ಮಾಡ್ಲಾ? ಬೇಡ, ಅದು ಡೇಂಜರ್. ಇಲ್ಲಿ ಎಲ್ಲಾದ್ರೂ ಇಳಿಸಿ ದಾರಿ ತಪ್ಪಿಸ್ಕೊಂಡ್ಲು ಅಂತ ಹೇಳ? ಬೇಡ, ಅದು ಬೇಡ. ಆಮೇಲೆ ಅಪ್ಪನೇ ಕರ್ಕೊಂಡು ಬಂದು ಇವಳೇ ನನ್ನ ಮುದ್ದಿನ ಸೊಸೆ ಅಂತ ಇಂಟ್ರೊಡಕ್ಷನ್ ಮಾಡಿಬಿಡ್ತಾರೆ. ಇನ್ನು ಇವಳನ್ನ ಆಫೀಸಿಗೆ ಕರ್ಕೊಂಡೋಗಿ ಏನಂತ ಪರಿಚಯ ಮಾಡಿಸ್ಲಪ್ಪ? ಅಲ್ಲಿ ಇರೋರು ಎಲ್ಲರೂ ನನ್ನ ಬಗ್ಗೆ ಏನು ಅನ್ಕೋತಾರೋ ಏನೋ. ನನ್ನ ಕರ್ಮ ಎಲ್ಲ ಅನುಭವಿಸ್ಬೇಕು ಅಷ್ಟೇ. ಛೇ, ಏನೋ ನೀನ್ ಎಲ್ಲಿಗೆ? ಒಳಗೆ. ಬೇಡಪ್ಪ, ಸುಮ್ಮನೆ ಇಲ್ಲೇ ಕೂತ್ಕೋ, ನಾನು ಹೋಗಿ ಕೆಲಸ ಮುಗಿಸಿ ಬರ್ತೀನಿ. ಅಯ್ಯಯ್ಯೋ, ಕೃಷ್ಣ ಅವ್ರಿಗೆ ಕೊಡೋದೇ ಮರ್ತ್ಬಿಟ್ನಲ್ಲ. ಈಗ ಹೋಗಾಕ್ ಬಂದ್ಬಿಡ್ತೀನಿ. ಇವ್ರೇ ಅಯ್ಯೋ, ಕೇಳಿಸ್ಕೊಳ್ದೆ ಹೋಗ್ತಿದಾರಲ್ಲ. ಒಳಗೆ ಹೋಗ್ಲಾ ಬೇಡ್ವಾ? ಈಗಾಗಲೇ ನೊಂದ್ಕೊಂಡಿದ್ದಾರೆ. ಒಳಗೆ ಹೋಗಿ ಇನ್ನಷ್ಟು ಹಿಂಸೆ ಕೊಡೋದು ಬೇಡ. ಸ್ವಲ್ಪ ಹೊತ್ತು ಇಲ್ಲೇ ಇರೋದು ಒಳ್ಳೇದು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಕರಣ್, ಇದೇನಿದು? ಮದ್ವೆಗ್ ಮಾರನೇ ದಿನನೇ ಆಫೀಸಿಗೆ ಬಂದಿದ್ದೀರಾ? ಏನ್ ವಿಷಯ? ಅರ್ಜೆಂಟ್ ಕೆಲಸ ಇದೆ. ನಂಗೆ ಗೊತ್ತಿಲ್ದೇ ಇರೋದಾ ಅಥವಾ ನಂಗೆ ಗೊತ್ತಿದ್ದು ನನ್ನ ಕೈಯಲ್ಲಿ ಆ ಕೆಲಸ ಮಾಡಕ್ಕಾಗದೇ ಇರೋದಾ? ಸುಮ್ಮನೆ ಶೀಲಾನ ಕ್ಯಾಬಿನಿಗೆ ಕಳ್ಸು. ಶೀಲಾ, ನಮ್ಮ ಆತ್ಮೀಯ ಗೆಳೆಯ ಮೊದಲನೇ ಸರಿ ನಮ್ಮ ಮನೆಗೆ ಬಂದಿದ್ದಾನೆ. ಏನಾದರೂ ಸ್ಪೆಷಲ್ ಆಗಿ ಅಡುಗೆ ಮಾಡಿಸು. ಏನ್ ಮಾಡಿಸ್ತೀಯಾ? ಅವರೇಕಾಳು ತರಿಸಿದ್ದೀನಿ, ಇದಕ್ಕಿದ್ ಬೆಳೆ ಮಾಡೋಣ ಅಂತ. ಓ, ನಮ್ಮ ಸಿಟಿದೇನಾದ್ರೂ ಟೇಸ್ಟ್ ತೋರಿಸು. ನೀವೇ ಹೇಳಿ ಏನ್ ಮಾಡ್ಸೋಣ ಅಂತ. ಸಮಥಿಂಗ್ ಲೈಕ್ ಪಾಸ್ತಾ, ನೂಡಲ್ಸ್, ಫ್ರೆಂಚ್ ಫ್ರೈಸ್. ಅಯ್ಯೋ, ಅವೆಲ್ಲ ನಮ್ಗೆ ಆಗಕ್ಕಿಲ್ಲ. ಏನಿದ್ರು ನಮ್ಗೆ ದೇಸಿ ಸ್ಟೈಲೆಯ. ಇಚ್ಕಿದ್ ಬ್ಯಾಳೆ, ರಾಗಿ ಮುದ್ದೆ, ಅದೇನೆಯ ಕಾಂಪಿಟೇಷನ್. ಕಾಂಪಿಟೇಷನ್ ಅಲ್ಲ, ಕಾಂಬಿನೇಷನ್. ಯಾವ್ದೋ ಒಂದು ಬುಡಿ, ಯಾವಾಗ್ಲೂ ನಿಮ್ಗೆ ನನ್ ನಾಲ್ಗೆ ಮೇಲೆ ಕಣ್ಣು. ಅಣ್ಣ, ಇವಾಗ ರಾಗಿ ಮುದ್ದೆ, ಅವರೆಕಾಳು ಸಾರು, ಹುಣ್ಸೆ ರಸ, ಹಪ್ಳ, ಸಂಡಿಗೆ, ಎಲೆ ತುದಿಲಿ ಮಿಡಿ ಉಪ್ಪಿನಕಾಯಿ. ಹೆಂಗಿರ್ತದೆ? ಪಗಡ್ದಸ್ತಾಗಿರುತ್ತೆ ಬಿಡು ಮಲ್ಲಿಕಾ. ಇದನ್ನೆಲ್ಲನೂ ನಾನೇ ನನ್ ಕೈಯಾರ ಮಾಡ್ತೀನಿ. ಅಡುಗೆ ಅಂತ ಹೇಳಿದ್ರೆ ಬಾಯಲ್ಲಿ ಜೊಲ್ ಸುರ್ಸೋದಲ್ಲ, ರಟ್ಟೆ ರಟ್ಟೆ ಗಟ್ಟಿಯಾಗಿರೋದು. ಭಾರತಿ, ಜಾನ್ಕಿ, ಬನ್ನಿ ನನಗೋಸಿ ಸಹಾಯ ಮಾಡಿ. ಸಿಟಿಲಿ ಹಳ್ಳಿ ಅಡಿಗೆ ಮಾಡೋದೇ ಮಜಾ. ನಮ್ ಮಲ್ಲಿಕಾ ಅಡಿಗೆ ಮಾಡೋದ್ರಲ್ಲಿ ಎತ್ತಿದ ಕೈ. ಬಾ ಬಾ ಭಾರತಿ, ನಾನು ಬರ್ತೀನಿ. ಬನ್ನಿ ಬನ್ನಿ. ಹಾ, ಹೇಳಿ ಪುರುಷೋತ್ತಮ್. ಇಲ್ಲ ರೀ, ಇವತ್ತು ಆಫೀಸ್ ಕಡೆ ಬರ್ತಾ ಇಲ್ಲ ನಾನು. ನಮ್ಮ ಮನೆಗೆ ನೆಂಟರು ಬಂದಿದ್ದಾರೆ. ಹೌದಾ? ಅದನ್ನ ನಾಳೆ ಇಟ್ಕೊಳಕ್ಕಾಗಲ್ವಾ? ಆಯ್ತು, ನೋಡ್ತೀನಿ ರೀ. ಬಲರಾಮ, ನನಗೆ ಅರ್ಥ ಆಯ್ತು. ಏನೋ ಅರ್ಜೆಂಟ್ ಅನ್ಸುತ್ತೆ. ನೀನು ಹೋಗಿ ಬೇಗ ಬಾ, ಎಲ್ಲರೂ ಜೊತೆಲಿ ಊಟ ಮಾಡೋಣ. ಥ್ಯಾಂಕ್ಸ್ ಅಪ್ಪ. ಗುಡ್ ಮಾರ್ನಿಂಗ್ ಸರ್. ಏನೋ ಸರಾ? ಹಾಗೆ ಕರೆಯೋದೇ ಒಳ್ಳೇದು ಸರ್. ಕಮಾನ್ ಶೀಲಾ, ಯು ಆರ್ ಮೈ ಫ್ರೆಂಡ್. ಮದ್ವೆ ಕರೆಯೋಕ್ಕೂ ಮನ್ಸ್ ಮಾಡ್ಲಿಲ್ಲ ನೀವು. ನಾನೆಂತ ಫ್ರೆಂಡು? ಮದ್ವೆ ಅದೊಂದು ಮುಗ್ದೋಗಿರೋ ವಿಷಯ. ಮುಗ್ದೋಗಿದ್ದ?
ಅಥವಾ ಮುರಿದೋಗಿದ್ದ? ಕಮಾನ್ ಶೀಲಾ ಪ್ಲೀಸ್, ನಾನ್ ನಿನ್ನ ಇಲ್ಲಿ ಕರೆದಿರೋ ಲೋನ್ ವಿಚಾರ ಮಾತಾಡಕ್ಕಷ್ಟೇ. ಶ್ಯೂರಿಟಿ ಹಾಕಿದ್ರ ನಿಮ್ ತಂದೆ? ಇಲ್ಲ. ದೆನ್ ಶೀಲಾ, ನನಗೆ ಎಶ್ಯೂರಿಟಿ ಕೊಡೋರು ಯಾರೂ ಸಿಗ್ತಾ ಇಲ್ಲ. ಅಪ್ಪ ಅಂತೂ ಅವ್ರು ಖಂಡಿತವಾಗ್ಲೂ ಸೈನ್ ಮಾಡಲ್ಲ. ಅಲ್ಲ, ನಿನ್ಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಲ್ವಾ, ನೀನೇ ಸೈನ್ ಮಾಡು. ನೋ ಕರಣ್, ಅದ್ರಿಂದ ನಾನು ಅಪಾಯಕ್ಕೆ ಸಿಕ್ಕಾಕೋತೀನಿ. ಅಪಾಯನಾ? ಯಾವ ಅಪಾಯ? ಯಾರಿಂದ ಅಪಾಯ? ಯಾರು ಯಾಕೆ? ನಾನ್ ಶ್ಯೂರಿಟಿ ಹಾಕಿ ನಿಮ್ ಲೋನ್ ಕೊಡ್ಸಿದ್ದೀನಿ ಅಂತ ಗೊತ್ತಾದ್ರೆ ನಿಮ್ ತಂದೆ ದೃಷ್ಟಿಲಿ ನಾನು ಏನಾಗ್ತೀನಿ? ಡೋಂಟ್ ವರಿ, ಅಪ್ಪನ ಬಗ್ಗೆ ನಾನು ನೋಡ್ಕೋತೀನಿ. ನಿಮ್ಗೆ ನಿಜವಾಗ್ಲೂ ನಿಮ್ ತಂದೆನ ಫೇಸ್ ಮಾಡಕ್ಕಾಗತ್ತಾ? ನಾಳೆ ಬೆಳಿಗ್ಗೆ ಅವರಿಂದ ನನಗೆ ಏನೇ ಪ್ರಾಬ್ಲಮ್ ಆದ್ರೂ ನೀವು ಜಸ್ಟ್ ಸಾರಿ ಕೇಳ್ಬೋದು ಅಷ್ಟೇ ಸರ್. ಕಮಾನ್ ಶೀಲಾ ಪ್ಲೀಸ್. ಜಸ್ಟ್ ಲೀವ್ ಇಟ್. ಹೇಗಿದ್ದಾರೆ ನಿಮ್ ವೈಫು? ಪ್ಲೀಸ್, ಅವಳ ವಿಷಯ ಬೇಡ. ನನಗೆ ಲೋನ್ ಬೇಕು, ಅದು ಇಮಿಡಿಯೇಟ್ಲಿ. ಸಾರಿ ಸರ್, ನಾನು ಎಲ್ಲ ರೀತಿ ಪ್ರಯತ್ನ ಮಾಡಾಗಿದೆ. ಶ್ಯೂರಿಟಿ ಸಿಕ್ಕರೆ ಮಾತ್ರನೇ ಲೋನ್ ಸ್ಯಾಂಕ್ಷನ್ ಆಗೋದು. ಶೀಲಾ ಪ್ಲೀಸ್ ಟ್ರೈ ಅಟ್ ಲೀಸ್ಟ್ ಒನ್ಸ್. ಶೀಲಾ, ಆ ಕಡೆ ತೋಟ ಈ ಕಡೆ ತೋಟ, ಮಧ್ಯದಲ್ಲೋದ್ರೆ ಕೋತಿಯ ಕಾಟ. ಎಲ್ಲಿ ನಮ್ಮ ರಿಸೆಪ್ಷನ್ ಬೇಬಿನೇ ಕಾಣಿಸ್ತಲ್ಲ. ಬೇಬಿ ಬೇಬಿ, ಎಕ್ಸ್ಕ್ಯೂಸ್ ಮೀ, ಯಾರು ನೀವು? ನಾನು ಅಯ್ಯೋ, ಇವರು ಪರಿಚಯ ಮಾಡಿಸಲ್ಲ ಅಂತ ನೇರವಾಗಿ ಹೇಳಿ ಹೋಗಿದ್ದಾರೆ. ನಾನು ಯಾರು ಅಂತ ಇವ್ರಿಗೆ ಹೇಗೆ ಹೇಳಿ? ಹಲೋ ಎಕ್ಸ್ಕ್ಯೂಸ್ ಮೀ ಮೇಡಮ್, ನಿಮ್ಮನ್ನೇ ಕೇಳ್ತಾ ಇರೋದು, ಯಾರು ನೀವು ಅಂತ. ಅದು ನಾನು ಕರಣ್. ಏನ್ ಕರಣ? ನಾನು ಕರಣ್ ಸರ್ನ ಭೇಟಿ ಮಾಡಬೇಕಾಗಿತ್ತು. ಅಪಾಯಿಂಟ್ಮೆಂಟ್ ಇದೆಯಾ? ಅಪಾಯಿಂಟ್ಮೆಂಟಾ? ನಾನು ಅವ್ರ ಸ್ವಂತ ಹೆಂಡತಿ. ಏನಂತ ಅಪಾಯಿಂಟ್ಮೆಂಟ್ ತಗೊಳ್ಳಿ? ಯಾರ ಹತ್ರ ತಗೊಳ್ಳಿ? ಹಲೋ ಮೇಡಮ್, ನಿಮ್ಮನ್ನೇ ಕೇಳ್ತಾ ಇರೋದು, ಅಪಾಯಿಂಟ್ಮೆಂಟ್ ತಗೊಂಡಿದ್ದೀರಾ ಅಂತ. ಇಲ್ಲ. ಹಾಗಾದ್ರೆ ಸುಮ್ಮನೆ ನೋಡೋಕ್ಕಾಗಲ್ಲ ಮೇಡಮ್, ಕರಣ್ ಸರ್ ತುಂಬಾ ಬ್ಯುಸಿ ಇರ್ತಾರೆ. ಹೌದು, ಎಲ್ಲಿಂದ ಬಂದಿದ್ದೀರಾ? ಮಾಧವಪುರ. ಏನು ಮಾಧವಪುರನ? ಸೀಬೆಕೋಟೆ ಪಕ್ಕದಲ್ಲಿದೆಯಲ್ಲ ಅದಾ? ಹೌದು. ನಿಮ್ಮೂರು ಸೀಮೆಕೋಟೆನಾ? ನಮ್ಮ ಅಜ್ಜಿ ಊರದ್ದು. ನಾನು ಆಗಾಗ ಬರ್ತಾ ಇರ್ತೀನಿ. ನಿಮ್ಮ ಮಾಧವಪುರದ ಕೃಷ್ಣ ನಮ್ಮೂರಾಗೂ ಫೇಮಸ್ಸು. ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀರಾ? ಅದ್ ಸರಿ, ನಮ್ಮ ಕರಣ್ ಸರಿಂದ ಏನ್ ಕೆಲಸ ಆಗ್ಬೇಕಾಗಿತ್ತು? ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. 2 ನಿಮಿಷ. ಅವ್ರ ಸಮಯನ ನಾನು ಹಾಳು ಮಾಡಲ್ಲ. ಪ್ಲೀಸ್ ಅವ್ರನ್ನ ನೋಡೋದಕ್ಕೆ ಅವಕಾಶ ಮಾಡಿಕೊಡಿ. ನಿಮ್ಮನ್ನ ನೋಡಿದ್ರೆ ತುಂಬಾ ಅಮಾಯಕಿ ತರ ಕಾಣಿಸ್ತೀರಾ. ಅದು ಅಲ್ದಿರಾ ನಮ್ಮೂರ್ ಕಡೆಯವ್ರು ಬೇರೆ ನೀವು. ಅದಕ್ಕೆ ಕಳಿಸ್ತೀನಿ. 2 ನಿಮಿಷ. ಬನ್ನಿ ಬನ್ನಿ. ಆದ್ರೆ ಒಂದು ವಿಷಯ, ನಾನೇ ನಿಮ್ನ ಒಳಗಡೆ ಬಿಟ್ಟಿದ್ದು ಅಂತ ಯಾರ ಹತ್ರನೂ ಹೇಳ್ಬಾರ್ದು. ಸರಿ, ಹೋಗಿ ಹೋಗಿ. Idiot! Don't you have common sense while walking on the floor? ಯಾರ್ ನೀನು? ಇಲ್ಲಿಗೆ ಯಾಕೆ ಬಂದೆ? ದಯವಿಟ್ಟು ಕ್ಷಮಿಸಿ. ಅದು ಸ್ವಲ್ಪ ಕೆಲಸ. ಏಯ್, ಕೆಲಸ ಮಾಡಕ್ ಬಂದ್ಮೇಲೆ ಸ್ವಲ್ಪ ಕೆಲಸ ಅಂತ ಇರಲ್ಲ, ಪೂರ್ತಿ ಕೆಲಸ ಇರುತ್ತೆ. ನೆಲ ವರ್ಸಿ ಕಸ ಗುಡ್ಸೋಳು ಗೂಳಿ ತರ ಓಡಾಡ್ತಿದ್ಯಾ? ವರ್ಷ ಇದ್ನೆಲ್ಲ. ಪುಷ್ಪ ಅವ್ರೆ, ಪುಷ್ಪ ಅವ್ರೆ, ಆ ಮಾಪ್ ಕೊಡಿ, ತಗೋ ಗುಡ್ಸು. ನಾನಾ? ಇನ್ಯಾರು ನಿಮ್ಮ ಮಾವ ಬರ್ತಾರ ವರ್ಷಕ್ಕೆ? ವರ್ಷೆ ತಗೋ ಅಂದೆ.
ನೀನ್ ಯಾಕಮ್ಮ ಈ ಕೆಲಸ ಮಾಡ್ತಾ ಇದೀಯಾ? ನೀನ್ ಯಾಕಮ್ಮ ಈ ಕೆಲಸ ಮಾಡ್ತಾ ಇದೀಯಾ? ಮಾಫ್ ತಗೊಳಮ್ಮ. ಯಾರು ಈ ಕೆಲಸ ಕೊಟ್ಟಿದ್ದೀವಿ ಅವಳಿಗೆ? ನಾನೇ ಸರ್. ಮೈ ಮೇಲೆ ಪ್ರಜ್ಞೆ ಇಲ್ದ ಓಡಾಡ್ತಿದ್ದಾಳೆ ನೋಡಿ, ಕಾಫಿ ಎಲ್ಲ ಚೆಲ್ಬಿಟ್ಲು. ಇಡಿಯಟ್! ಕತ್ಲಾಗಿರೋ ಮನೆಗೆ ಬೆಳಕ್ ಚೆಲ್ಲಕ್ ಬಂದಿರೋ ಮಹಾಲಕ್ಷ್ಮಿ ಇವಳು. ಅವಳು ಕಾಫಿನಾದ್ರೂ ಚೆಲ್ಲಿ, ವಿಷಾನಾದ್ರೂ ಚೆಲ್ಲಿ, ಅದನ್ನ ಕಟ್ಕೊಂಡು ನಿಮ್ಗೇನು? ಅವಳ ಆಫೀಸ್ನಲ್ಲಿ ಅವಳೇ ಕೆಲಸ ಮಾಡ್ಬೇಕಾ? ಇವಳ ಆಫೀಸಾ? ಎಸ್, ಇದು ನನ್ನ ಆಫೀಸು, ನನ್ನ ಮಗನ ಆಫೀಸು. ನನ್ನ ಮಗನ ಹೆಂಡತಿ ಆದ ಇವಳು ಈ ಆಫೀಸ್ ಓನರ್ ತಾನೆ? ಯಾಕೋ ಇದು ನಿನಗೆ ಗೊತ್ತಿಲ್ವಾ? ಅಪ್ಪ, ಅದು ಆಫೀಸ್ಗೆ ಎಲ್ರೂ ಬಂದಿರ್ಲಿಲ್ಲ. ಎಲ್ರೂ ಬಂದ್ಮೇಲೆ ಇಂಟ್ರೊಡ್ಯೂಸ್ ಮಾಡೋಣ ಅಂತ ವೇಟ್ ಮಾಡ್ತಿದ್ದೆ. ಅವ್ರು ಯಾರೋ ಬರ್ಲಿಲ್ಲ ಅಂತ ನೀನ್ಯಾಕೋ ವೇಟ್ ಮಾಡ್ಬೇಕು? ಉಳಿದವರಿಗೆ ನಿನ್ ಹೆಂಡತಿನ ಪರಿಚಯ ಮಾಡಿಸ್ಬೋದಾಗಿತ್ತಲ್ಲ. ಈ ಮಾಧವಪುರ ಹುಡುಗಿ ನಿಮ್ ಸೊಸೆನಾ ಸರ್? ಎಸ್. ನಿನಗೆ ಹೇಗೆ ಗೊತ್ತಾಯ್ತು? ಹೊರಗಡೆ ಅವರೇ ಹೇಳಿದ್ರು ಸರ್, ಆವಾಗಲೇ ನನಗೂ ಗೊತ್ತಾಗಿದ್ದು. ಮಿಸ್ ಶೀಲಾ, 10 ನಿಮಿಷದಲ್ಲಿ ಇದೆಲ್ಲ ಕ್ಲೀನ್ ಆಗಿರ್ಬೇಕು. ಸುಂದ್ರಿ, ನನ್ನ ಚೇಮರಿ ಬಾಬಾ, ಎಲ್ರಿಗೂ ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಇವಳು ಸುಂದರಿ, ನನ್ನ ಮಗನ ಹೆಂಡತಿ, ನನ್ನ ಸೊಸೆ. ಇವಳು ಸುಂದರಿ, ನನ್ನ ಮಗನ ಹೆಂಡತಿ, ನನ್ನ ಸೊಸೆ. ಸುಂದರಿ, ನಿನ್ ಬಾಮ. ಇವಳು ನೋಡಕ್ಕೆ ಹಳ್ಳಿ ಗುಗ್ಗು ತರ ಇದ್ದಾಳೆ. ನನ್ಗಿನ ಚೆನ್ನಾಗಿದ್ದಾಳ. ಇರ್ಲಿ, ಕಬ್ಬನ ಕಾದಿರುವಾಗ್ಲೇ ತಟ್ಟಬೇಕು. ಹಾ, ಮಾವ. ಸಾರಿ ಪುಟ್ಟ. ಅಯ್ಯೋ, ನೀವ್ಯಾಕೆ ನನಗ್ ಸಾರಿ ಕೇಳ್ತಿದ್ದೀರಾ ಮಾವ? ಅಲ್ಲ, ನಿನ್ ಕೈಯಲ್ಲಿ ಆ ಕೆಲಸ ಮಾಡಿಸ್ಬಿಟ್ಟಲ್ಲ ಅಂತ. ಈ ಅರ್ಧಂಬರ್ಧಂ ಓದಿರೋರ್ದೆಲ್ಲ ಇದೇ ಸಮಸ್ಯೆ. ಯಾರು ಏನು ಅಂತ ಗೊತ್ತಿಲ್ಲದೆ ಅಹಂಕಾರದಲ್ಲಿ ಮಾತಾಡ್ಬಿಡ್ತಾರೆ ಇಡಿಯಟ್ಸ್. ಹೂನಮ್ಮ, ಬೇಕಾದ್ರೆ ಅವಳು ಮಾರ್ಕ್ಸ್ ಕಾರ್ಡ್ ತೆಗೆದು ನೋಡು. ಮಾರ್ಕ್ಸ್ಗಿಂತ ರಿಮಾರ್ಕ್ಸು ಜಾಸ್ತಿ ಇರುತ್ತೆ. ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು. ಹೋಗ್ಲಿ ಬಿಡಿ ಮಾವ. ಯಾಕಮ್ಮ ಬಿಡೋದು? ವಿದ್ಯೆಗೆ ವಿನಯನೇ ಮುಖ್ಯ. ನೀನ್ ನೋಡು, IAS ಓದ್ಬೇಕು ಅಂತಿದ್ಯಾ. ದೊಡ್ಡವರು ಚಿಕ್ಕವರು ಅನ್ನೋ ಗೌರವ ಇದೆ. ಇದನ್ನ ಸಂಸ್ಕೃತಿ ಅಂತ ಹೇಳೋದು. ಆದ್ರೆ ಅವಳು ಛೀ. ಬಿಡಿ ಮಾವ, ಅವ್ರಿಗೆ ನಾನು ಯಾರು ಅಂತ ಗೊತ್ತಿರ್ಲಿಲ್ಲ. ಮೇಲಾಗಿ ಅವ್ರು ನನಗೇನು ಅವಮಾನ ಮಾಡಿಲ್ಲ. ಆ ಕೆಲ್ಸ ಮಾಡು ಅಂತ ಹೇಳಿದ್ರು ಅಷ್ಟೇ. ಹಾಗಂತ ನಿನ್ ಕೈಯಲ್ಲಿ ಆ ಕೆಲಸ ಮಾಡಿಸೋದಾ? ಹೇಳಿದ್ನಲ್ಲ ಮಾವ, ಗೊತ್ತಿಲ್ದೆ ಆಗಿರೋ ತಪ್ಪಿಗೆ ಶಿಕ್ಷೆ ಕೊಡಬಾರ್ದು. ಕ್ಷಮಿಸ್ಬಿಡಿ. ಪುಟ, ಈ ವಿಷಯನ ಹರಿಗೆ ಹೇಳಕ್ ಹೋಗ್ಬಿಡ. ತುಂಬಾ ಬೇಜಾರು ಮಾಡ್ಕೊಂಡ್ಬಿಡ್ತಾನೆ.
ಅವನಿಗೆ ಬೇಜಾರಾದ್ರೆ ನನಗೆ ತಡ್ಕೊಳಕ್ಕಾಗಲ್ಲ. ನೀನು ನಮ್ಮನೇಲಿ ಸುಖವಾಗಿದೆಯಾ ಅಂತ ಅನ್ಕೊಂಡಿದ್ದಾನೆ. ಅಕಸ್ಮಾತ್ ಈ ವಿಷಯ ಏನಾದ್ರೂ ಅವನಿಗೆ ಗೊತ್ತಾದ್ರೆ ಗೊತ್ತಾಗಲ್ಲ, ಖಂಡಿತ ಗೊತ್ತಾಗಲ್ಲ. ನೀವು ಯೋಚನೆ ಮಾಡಬೇಡಿ ಮಾವ. ಕಾಫಿ? ನನ್ನ ಚೇಂಬರ್ಗೆ 2 ಕಾಫಿ ಕಳಿಸ್ಕೊಡಿ. ಥ್ಯಾಂಕ್ ಯು.